ಹರೇ ಶ್ರೀನಿವಾಸ. ಎಲ್ಲರಿಗೂ ನನ್ನ ನಮಸ್ಕಾರ. ಶುಭ ಸುಪ್ರಭಾತ. ಸುಪ್ರಭಾತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಮಂಕುತಿಮ್ಮನ ಕಗ್ಗವನ್ನು ಪಠಣ ಮಾಡಲು ಅವಕಾಶ ಮಾಡಿಕೊಟ್ಟ ಶ್ರೀಯುತ ಸುಬ್ರಾಯ ಹೆಗಡೆ ದಂಪತಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಾನ್ಯ DVGಯವರ ಮಂಕುತಿಮ್ಮನ ಕಗ್ಗ 906 ಪಠಣ ಮಾಡುತ್ತಿದ್ದೇನೆ. ಚಿತ್ತಶುದ್ಧಿ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ ಮಂಕುತಿಮ್ಮ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯನಹುದು, ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂ ಸತ್ಕರ್ಮ ಶಕ್ತಿಂ ಶುದ್ಧತೆಯೋ ಮಂಕುತಿಮ್ಮ ಮಂಕುತಿಮ್ಮ. ಇದರ ತಾತ್ಪರ್ಯ, ಪರಮಾತ್ಮನ ಸಾಕ್ಷಾತ್ಕಾರವು ಚಿತ್ತವನ್ನು ಪರಿಶುದ್ಧಿಸುವುದರಿಂದ ಆಗುತ್ತದೆ. ಆದರೆ ಚಿತ್ತವನ್ನು ಪರಿಶೋಧಿಸುವುದು ಅಷ್ಟು ಸುಲಭವಾದ ಕೆಲಸವೇನೂ ಅಲ್ಲ. ಅದನ್ನು ಕೇವಲ ಒಂದು ಬುದ್ಧಿಯ ಚಮತ್ಕಾರದಿಂದ ಸಾಧಿಸಿಕೊಳ್ಳುತ್ತೇನೆನ್ನುವುದು ಒಂದು ಭ್ರಮೆಯೇ ಸರಿ. ಅದನ್ನು ಸಾಧಿಸಿಕೊಳ್ಳಬೇಕಾದರೆ ವಿಸ್ತಾರವಾದ ಲೋಕದ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ಜೀವವನ್ನು ತೇಯಬೇಕು. ಸತ್ಕರ್ಮಗಳನ್ನು ಆಸಕ್ತಿಯಿಂದ ಮಾಡುತ್ತಿರಬೇಕು. ಆವಾಗ ಚಿತ್ತವು ಪರಿಶೋಧಿಸಲ್ಪಟ್ಟು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಅನುವು ಮಾಡಿಕೊಡುತ್ತದೆ ಎಂಬುದೇ ಇಂದಿನ ತಾತ್ಪರ್ಯ. ಮಾನ್ಯ DVGಯವರು ಅತ್ಯಂತ ಅರ್ಥಗರ್ಭಿತವಾಗಿ ಈ ತಾತ್ಪರ್ಯವನ್ನು ಪಠಣ ಮಾಡಿ ತಿಳಿಸಿರುತ್ತಾರೆ. ನಮಸ್ಕಾರ.